ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಶಿವು ಮಾತಾಡ್ತಿದ್ದೀನಿ. ತುಂಬ ದಿನದಿಂದ ವೀಡಿಯೋ ಮಾಡಿರಲಿಲ್ಲ, ಇವತ್ತು ವೀಡಿಯೋ ಮಾಡ್ತಿದ್ದೀನಿ. ನಮ್ಮೂರ ಬಗ್ಗೆ ವೀಡಿಯೋ ಮಾಡಿ ತಿಳಿಸ್ಬೇಕು ಅನ್ನೋದು ಒಂದು ಮನಸ್ಸಿತ್ತು. ನಮ್ಮೂರಲ್ಲಿ ಏನೆಲ್ಲ ವಿಶೇಷತೆ ಇದೆ, ಏನೆಲ್ಲ ವೈಶಿಷ್ಟ್ಯಗಳಿದೆ, ಏನೇನಿದೆ ನಮ್ಮೂರಲ್ಲಿ ಅದನ್ನು ತೋರಿಸ್ಬೇಕು. ಅದಕ್ಕೋಸ್ಕರ ಒಂದು ವೀಡಿಯೋ ಮಾಡ್ತೀನಿ. ಬನ್ನಿ, ನಮ್ಮೂರಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ. ಹಸಿ ಭತ್ತ ಬಿಸಿ ಬೆಲ್ಲದ ನಮ್ಮೂರಿಗೆ ಸ್ವಾಗತ. ಊರು ಅಂದಮೇಲೆ ಸಾಮಾನ್ಯವಾಗಿ ಏನಿರುತ್ತೆ, ಒಂದು ಮಾರಿ ಗುಡಿ ಇರುತ್ತೆ, ಒಂದು ರಾಮರ ದೇವಸ್ಥಾನ ಇರುತ್ತೆ, ಊರಾಚೆ ಒಂದು ಕೊಳ ದೇವಸ್ಥಾನ ಇರುತ್ತೆ. ಈ ಎಲ್ಲನೂ ನಮ್ಮೂರಲ್ಲೂ ಕಾಮನ್ನಾಗಿದೆ. ಅದ್ರ ಜೊತೆಗೆ ಬೇರೆ ಬೇರೆ ಕೆಲವೊಂದು ದೇವಸ್ಥಾನಗಳು ಇದೆ. ನಮ್ಮೂರಲ್ಲಿ ಇರೋ ವಿಶೇಷತೆಗಳಲ್ಲಿ ಮೊದಲನೇ ವಿಶೇಷತೆ ನಾನು ಈಗ ತೋರಿಸ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಎಲ್ಲ ಊರಲ್ಲೂ ಒಂದು ಕೆರೆ ಸಿಗ್ಬೋದು, ಇಲ್ಲಾಂದರೆ ಕಾಲುವೆ ಸಿಗ್ಬೋದು, ನದಿನೇ ಸಿಗ್ಬೋದು. ಬಟ್ ಕರ್ನಾಟಕದಲ್ಲಿ ಪ್ರಸಿದ್ಧವಾದಂಥ ಒಂದು ಪ್ರದೇಶ ಇದೆ, ಮರವಂತೆ ಅಂತ ಇದೆ. ಆ ಮರವಂತೆ ಬೀಚು ಅದೇನು ಅಂದರೆ ಒಂದು ಕಡೆ ಸಮುದ್ರ ಇದೆ, ಇನ್ನೊಂದು ಕಡೆ ನದಿ ಇದೆ. ನಮ್ಮೂರಲ್ಲೂ ಸಣ್ಣ ಪ್ರಮಾಣದ ಒಂದು ಮರವಂತೆ ಪ್ಲೇಸ್ ತೋರಿಸ್ತೀನಿ. ರೈಟ್ ಸೈಡ್ ತೋರಿಸ್ತೀನಿ ನೋಡಿ. ಏನಿದೆ ಅಲ್ಲ ಇಲ್ಲಿ, ಇದು ಬಂದು ಕೆರೆ. ಇದನ್ನು ನೀವು ಸಮುದ್ರದ ಥರ ಫೀಲ್ ಮಾಡ್ಕೋಬೋದು. ಈಗ ನಾನು ನಿಂತಿರೋದು ರೋಡು, ಇದನ್ನು ನೀವು ರೋಡ್ ಅಂತ ಫೀಲ್ ಮಾಡ್ಕೋಬೋದು. ಲೆಫ್ಟಲ್ಲಿ ಬಂದರೆ ಅಲ್ಲೊಂದು ಕಾಲುವೆ ಇದೆ, ಆ ಕಾಲುವೆ ಬಂದುಬಿಟ್ಟು ನದಿ ಅಂತ ಫೀಲ್ ಮಾಡ್ಬೋದು. ಸಮುದ್ರ, ರೋಡು, ನದಿ. ಈ ರೀತಿಯಾಗಿ ಮರವಂತೆ ಅಂತಿರುವ ವಿಶೇಷತೆ ನಮ್ಮೂರಿನಲ್ಲಿದೆ. ಈಗ ಬನ್ನಿ ನೆಕ್ಸ್ಟು ಇನ್ನೊಂದು ವಿಶೇಷತೆ ನೋಡೋದಕ್ಕೆ ಹೋಗೋಣ. ಇದೇ ವಿಶೇಷತೆ. ಇದೇನೆಂದರೆ ಒಂದು ಸಣ್ಣ ಪ್ರಮಾಣದ ಒಂದು ಬೆಟ್ಟ ಇದು. ಇಲ್ಲಿ ನಮ್ಮೂರಲ್ಲಿ ಇದನ್ನೆಲ್ಲ ಗುಡ್ಡ ಅಂತಲೇ ಕರಿತಿರ್ತೀವಿ. ಇದು ಒಂದು ಸಾಮಾಜಿಕ ಅರಣ್ಯ ವಲಯ. ನೀವೆಲ್ಲರೂ ಡಾಕ್ಟರ್ ರಾಜ್ಕುಮಾರ್ ಅಭಿನಯಿಸಿರುವ ಕಾಮನಬಿಲ್ಲು ಫಿಲ್ಮ್ ನೋಡಿರ್ಬೋದು. ಆ ಫಿಲ್ಮಲ್ಲಿ ಅವರು ಅತಿ ಸಂತೋಷವಾದಾಗ ಇಲ್ಲ ಅತಿ ದುಃಖವಾದಾಗ ಒಂದು ಪ್ರದೇಶಕ್ಕೆ ಹೋಗ್ತಾರೆ, ಅದನ್ನ ಸೂರಿಗುಡ್ಡ ಅಂತಲೇ ಕರಿತಿರ್ತಾರೆ ಆ ಫಿಲ್ಮಲ್ಲಿ. ಆ ರೀತಿಯಾದಂಥ ಒಂದು ಗುಡ್ಡ ನಮ್ಮೂರಲ್ಲಿದೆ. ಇನ್ನೊಂದು ಬದಿಯಲ್ಲಿ ಕಸ ವಿಲೇವಾರಿ ಇದೆ. ಇಲ್ಲೆಲ್ಲ ನೀರಾವರಿ ತುಂಬ ಚೆನ್ನಾಗಿರೋದ್ರಿಂದಾಗಿ ಇಲ್ಲಿ ಬೆಳೆಗಳಾದಂತಹ ಭತ್ತ, ಕಬ್ಬು, ಅಡಿಕೆ, ತೆಂಗು, ಮಾವು, ಹಣ್ಣು, ಹೂವು, ತರಕಾರಿನೆಲ್ಲ ಬೆಳೆದು ಮಾರ್ಕೆಟ್ಗೂ ಹಾಕ್ತಾರೆ, ರೋಡ್ ಸೈಡಲ್ಲಿ ವ್ಯಾಪಾರನೂ ಮಾಡ್ತಾರೆ. ನೀರಾವರಿ ಅಂದ ತಕ್ಷಣಕ್ಕೆ ನಮ್ಮೂರಲ್ಲಿ ನಲ್ಲಿಯಿಂದ ಹಿಡಿದು ನದಿವರೆಗೂ ಎಲ್ಲನೂ ಇದೆ. ಬಾವಿ, ದೊಡ್ಡ ದೊಡ್ಡ ಕಾಲುವೆಗಳು, ಸಣ್ಣ ಕಾಲುವೆಗಳು, ಕೆರೆಗಳು, ಒಂದಲ್ಲ ಎರಡೆರಡು ಕೆರೆಗಳು ಇದೆ. ಇದರಿಂದಾಗಿ ಇಲ್ಲಿ ಭತ್ತ ಬೆಳೀತಾರೆ. ತುಂಬ ಭತ್ತನೇನು ಮಾಡ್ತಾರೆ, ಮಾಮೂಲಿ ಅಕ್ಕಿ ಯೂಸ್ ಮಾಡೋದಕ್ಕೆ ಇಲ್ಲಿ ರೈಸ್ ಮಿಲ್ ಬೇಕಾದಷ್ಟಿದೆ. ಅದನ್ನು ಬೆಳೆದು ಇಲ್ಲಿಗೆ ತಂದು ಒಂದು ಕಡೆಯಿಂದ ಭತ್ತ ಹಾಕಿದ್ರೆ ಇನ್ನೊಂದು ಕಡೆಯಿಂದ ಅಕ್ಕಿ ಬರ್ತಾ ಇರುತ್ತೆ. ಈ ಊರಲ್ಲೆಲ್ಲ, ಈ ಪ್ರದೇಶದಲ್ಲೆಲ್ಲ ಅಕ್ಕಿ, ಸಣ್ಣ ಅಕ್ಕಿ ಫೇಮಸ್ಸು. ಅದನ್ನು ಉಗ್ರಾಣುವ ರೀತಿಯಲ್ಲಿ ಕೃಷಿ ಮಾರುಕಟ್ಟೆನೂ ಹೊಂದಿದೆ. RMC ಅಂತ ಹೇಳ್ತೀವಿ. ಈ RMC ಒಳಗಡೆ ದೊಡ್ಡ ಯಾರ್ಡ್ ಇದೆ. ಆ ಯಾರ್ಡಲ್ಲೇ ಬೆಳಗ್ಗೆ ಹೊತ್ತು ವ್ಯಾಯಾಮ ಮಾಡ್ತಾರೆ, ವಾಕಿಂಗ್ ಮಾಡ್ತಾರೆ, ಹುಡುಗರು ಆಟ ಆಡ್ತಾರೆ. ಈ ರೀತಿಯಾಗಿ ಆರೋಗ್ಯ ವೃದ್ಧಿ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಪರಿಸರನೂ ಇದೆ. ಇದು APMC ಯಾರ್ಡು. ಇದ್ರ ಜೊತೆಗೆ ಸರ್ಕಾರಿ ಕಚೇರಿಗಳಾದಂಥ ನಾಡ್ ಕಚೇರಿ, ಅಟಲ್ ಜಿ ಜನಸೇವಾ ಕೇಂದ್ರ, ಇಂದಿರಾ ಕ್ಯಾಂಟೀನು, ಇದೆಲ್ಲ ಇದ್ರ ಒಳಗಡೆ ಲೊಕೇಟ್ ಆಗಿದೆ. ಇನ್ನು ಸ್ಕೂಲ್ ವಿಷಯಕ್ಕೆ ಬಂದರೆ ಗೌರ್ಮೆಂಟ್ ಸ್ಕೂಲು, ಪ್ರೈವೇಟ್ ಸ್ಕೂಲು ಬೇಕಾದಷ್ಟಿದ್ದಾವೆ. ಸಾಕಷ್ಟು ಪ್ರೈವೇಟ್ ಸ್ಕೂಲ್ಗಳಿದ್ದಾವೆ. ಕಾಲೇಜ್ ಇದೆ, PUC ಕಾಲೇಜ್ ಜೊತೆಗೆ ಡಿಗ್ರಿ ಕಾಲೇಜ್ ಇದೆ. ಹೈಯರ್ ಎಜುಕೇಷನ್ಗೆ ಮೈಸೂರಿಗೆ ಹೋದರೆ ಯೂನಿವರ್ಸಿಟಿನೇ ಇದೆ. ಜೊತೆಗೆ ಇದ್ರ ಜೊತೆಗೆ ಎಲ್ಲ ಊರಲ್ಲೂ ಇದ್ದಂಗೆ ಪೆಟ್ರೋಲ್ ಬಂಕ್ಗಳಿದ್ದಾವೆ, ಇದು ಕಲ್ಯಾಣ ಮಂಟಪಗಳಿದ್ದಾವೆ, ಥಿಯೇಟ್ರುಗಳು, ಮನೋರಂಜನೆಗೋಸ್ಕರ ಬೇಕಾದಷ್ಟು ಥಿಯೇಟ್ರುಗಳಿದ್ದಾವೆ. ಇಲ್ಲಿ ಒಳ್ಳೊಳ್ಳೆ ಹೋಟ್ಲುಗಳಿದ್ದಾವೆ. ಅದರಲ್ಲಿ ತುಂಬ ಫೇಮಸ್ಸು ಬನ್ನೂರು ಮಿಲ್ಟ್ರಿ ಹೋಟ್ಲು. ಬನ್ನೂರು ಬಗ್ಗೆ ಹೇಳ್ಬಿಟ್ಟು ನಾನು ಕುರಿ ಬಗ್ಗೆ ಹೇಳಲೇ ಇಲ್ಲ ಅಂದರೆ ಈ ವಿಡಿಯೋನೇ ಇನ್ಕಂಪ್ಲೀಟ್ ಆಗೋಗುತ್ತೆ. ಇಲ್ಲೇ ಪಕ್ಕದಲ್ಲೇ ಒಂದು ಕುರಿ ಸಂತೆ ನಡೆಯುತ್ತೆ. ಆ ಕುರಿ ಸಂತೆಯಲ್ಲಿ 1,00,000 ರೂಪಾಯಿಂದ ಹಿಡಿದು 1,000 ರೂಪಾಯಿವರೆಗೂ ಎಲ್ಲ ರೀತಿ ಕುರಿಗಳು ಸಿಗ್ತವೆ. ಇಲ್ಲಿ ಸಿಗುವಂಥ ಕುರಿ ಮತ್ತು ಕೋಳಿಗಳ್ನ ಸಾಕಾಣಿಕೆ ಮಾಡೋದಕ್ಕಾದರೂ ತೊಗೊಂಡೋಗ್ಬೋದು. ಅಂದರೆ ಚಿಕ್ಕ ಮರಿಗಳ್ನ, ಇಲ್ಲ ಅಂದರೆ ಈ ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಮಾಂಸದೂಟಕ್ಕೆ ತೊಗೊಂಡೋಗಿ ಬಳಸ್ಕೋಬೋದು. ಅಲ್ಲಿ ಈ ಸಿಗುವಂಥ ಕುರಿಗಳ್ನ ಇಲ್ಲೇ ಕಟಿಂಗ್ ಬೇಕಾದರೂ ಮಾಡಿಕೊಡ್ತಾರೆ, ಶೋ ಕಟಿಂಗ್ ಅಂತ, ಅದನ್ನು ಮಾಡ್ಕೋಬೋದು. ಇಲ್ಲಾಂದರೆ ಇಲ್ಲೇ ಚಾಕುಗಳು ಸಿಗುತ್ತೆ, ಅದನ್ನು ತಗೊಂಡು ಕಟ್ ಮಾಡಿ ಉಪ್ಪು ಖಾರ ಹಾಕಿ ತಿಂದ್ಬಿಡ್ಬೋದು. ಇದಿಷ್ಟು ನಮ್ಮೂರ ಬಗ್ಗೆ ನಿಮ್ಗೇನು ಅನ್ನಿಸ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.